ಎಲ್ಲರಿಗೂ ನಮಸ್ತೆ. ಇವತ್ತು ಮಧ್ಯಾಹ್ನ 3 ಗಂಟೆಯಿಂದನೇ ನಾನು ವ್ಲಾಗ್‌ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಧ್ಯಾಹ್ನ 3 ಗಂಟೆಯಿಂದ ನನ್ನ ಮಕ್ಕಳಿಗೆ ಟ್ಯೂಷನ್ ತಗೋತೀನಿ ಬನ್ನಿ ಮಕ್ಕಳೇ ಅಂತ ಎಲ್ರಿಗೂ ಫೋನ್ ಮಾಡಿ ಹೇಳಿದ್ದೆ. ಆದರೆ ಹಿಂದಿನ ದಿನನೂ ಅವ್ರಿಗೆ ಹೇಳಿ ಕಳಿಸಿದ್ದೆ, ನಾಳೆ ಸಂಡೇ ಟ್ಯೂಷನ್ ತಗೋತೀನಿ ಎಲ್ಲರೂ ಬರಬೇಕು ಅಂತೇಳಿ. ಯಾಕೆ ಅಂತೇಳಂದರೆ ನಾನು ಊರಿಗೆ ಹೋಗೋದಿದೆ, ಹಾಗಾಗಿ ಪೋರ್ಷನ್ಸ್ ಎಲ್ಲ ಕಂಪ್ಲೀಟ್ ಮಾಡಬೇಕು ಹೋಗೋ ಅಷ್ಟರೊಳಗೆ ಅಂತೇಳಿ ಅಂದ್ಬಿಟ್ಟು ಅವ್ರಿಗೆ ಹೇಳಿದ್ದೆ. ಹಾಗಾಗಿ ಎಲ್ಲ ಮಕ್ಕಳು ಬಂದಿದ್ದರು. ಇಬ್ಬರು ಮಕ್ಕಳು ಮಾತ್ರ ಆಬ್ಸೆಂಟ್ ಆಗಿದ್ದರು. ಓಕೆ, ಅವರಿಬ್ಬರು ಆಬ್ಸೆಂಟ್ ಆಗಿದ್ದಾರೆ, ಆಮೇಲೆ ಹೇಳ್ಕೊಟ್ರೆ ಆಯಿತು ಅಂತೇಳಿ ಅಂದ್ಬಿಟ್ಟು ನಾನು ಸುಮ್ಮನೆ ಆಗಿದ್ದೆ. ಇವರೆಲ್ಲ ಟೇಬಲ್ ಕೆಳಗಡೆನೇ ಹೋಗಿ ಕೂರ್ತಾರೆ. ಆಚೆ ಬನ್ನಿರಿ ಮಕ್ಕಳೇ ಇಲ್ಲಿ ಕುತ್ಕೊಳ್ರು ಅಂತೇಳಂದರೆ ಮತ್ತೂ ಆ ಟೇಬಲ್ ಕೆಳಗಡೆನೇ ಹೋಗ್ತಾರೆ. ಅದು ಏನು ಇಂಟ್ರೆಸ್ಟ್ ಇದೆಯೋ ಗೊತ್ತಿಲ್ಲ ಅದರೊಳಗಡೆ. ಆದಷ್ಟು ಅವರಿಗೆ ಮಕ್ಕಳಿಗೆ ಪೋರ್ಷನ್ಸ್ ಎಲ್ಲ ಹೇಗೆ ಕಂಪ್ಲೀಟ್ ಮಾಡಬೇಕು ಅಂತೇಳಿ ಅಂದ್ಬಿಟ್ಟು ನಾನು ಫಸ್ಟು ಪ್ಲ್ಯಾನಿಂಗ್ ಮಾಡಿಕೊಂಡು ಕ್ವಶನ್ಸ್ಗೆಲ್ಲ ನಾನು ಆನ್ಸರ್ನ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಅವ್ರಿಗೆ ತಿಳಿಸಿ ಹೇಳ್ಬಿಟ್ಟು ಅದಾದಮೇಲೆ ನಾನು ನಾನೇ ಬರ್ಕೊಟ್ಬಿಡ್ತೀನಿ. ಅದಾದಮೇಲೆ ಅವರು ಟೆಸ್ಟ್ ಥರ ನಾನು ಮಾಡಿಸ್ತಾ ಇರ್ತೀನಿ. ಆವಾಗ ಅದಕ್ಕೆಲ್ಲ ಆನ್ಸರ್ಸ್ ಬರಿತಾ ಹೋಗ್ತಾರೆ. ಅದಾದಮೇಲೆ ನಮ್ಮ ಹಸ್ಬೆಂಡು ಸ್ವಲ್ಪ ಬೇಗ ಬಂದಿದ್ದರು ಮನೆಗೆ. ಬರಬೇಕಾದ್ರೆ ಸ್ಕ್ರೂಗಳನ್ನೆಲ್ಲ ಇಟ್ಕೊಂಡು ಬಂದಿದ್ದರು. ಅದು ಸ್ವಲ್ಪ ಲೂಸ್ ಆಗಿಬಿಟ್ಟಿದೆ ಅಂತೇಳಂದ್ಬಿಟ್ಟು ಇನ್ನೂ ಜಾಸ್ತಿ ಲೂಸ್ ಆಗಿಬಿಟ್ರೆ ಅಂತೇಳಂದ್ಬಿಟ್ಟು ನನ್ನ ಮಕ್ಕಳು ಅದ್ರ ಮೇಲೆ ಜಂಪ್ ಮಾಡಿ ಅದನ್ನು ಇನ್ನೂ ಜಾಸ್ತಿ ಲೂಸ್ ಮಾಡಿಬಿಡ್ತಾರೆ ಅಂತೇಳಂದ್ಬಿಟ್ಟು ಅವ್ರು ತೊಗೊಂಡು ಬಂದು ಸ್ಕ್ರೂನ ಹಾಕ್ತಾಯಿದ್ರು. ಸರಿ, ಆ ಗ್ಯಾಪಲ್ಲೇ ನಾನು ನನ್ನ ಮನೆಯದೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ರೆ ಆಯಿತು. ರೇಷನ್ಸ್ ಎಲ್ಲ ಅಲ್ಲಿ ಇಲ್ಲಿ ಆಗೋಗ್ಬಿಟ್ಟಿತ್ತಲ್ವ, ಅದನ್ನೆಲ್ಲ ಆಚೆ ತೆಗೆದ್ಬಿಟ್ಟು ಇವಾಗ ಅದನ್ನು ಕೂಡ ಸೆಗ್ರಿಗೇಟ್ ಮಾಡಿ ಅದರೊಳಗೆ ಇಟ್ಬಿಡ್ತಾ ಇದ್ದೀನಿ. ಇವಾಗ ಅಲ್ಲೇದೆಲ್ಲ ಕೆಲಸ ಮುಗಿಸ್ಕೊಂಡು ಬಂದುಬಿಟ್ಟು ಹೆಸರು ಕಾಳನ್ನ ತೊಳಿತಾ ಇದ್ದೀನಿ. ಸ್ವಲ್ಪ ಸಾಂಬಾರಿಗಾದರೂ ಬರುತ್ತೆ, ಇಲ್ಲ ಅಂತೇಳಂದ್ರೆ ಪಲ್ಯಕ್ಕಾದರೂ ಏನಕ್ಕಾದರೂ ಬರುತ್ತೆ ಅಂತೇಳಂದ್ಬಿಟ್ಟು ಸ್ವಲ್ಪ ಅವಾಗ ಮೊಳಕೆ ಕಟ್ಕೋತಾ ಇರ್ತೀನಿ. ಹಾಗಾಗಿ ಅದನ್ನು ಚೆನ್ನಾಗಿ ವಾಶ್ ಮಾಡ್ತಾ ಇದ್ದೀನಿ. ಯಾಕೆ ಅಂತೇಳಂದರೆ ಮೊಳಕೆ ಕಟ್ಟಿದ ಮೇಲೆ ಅದು ವಾಶ್ ಮಾಡಿದರೆ ಎಲ್ಲ ಮುರಿದೋಗ್ಬಿಡುತ್ತೆ. ಹಾಗಾಗಿ ಇವಾಗಲೇ ಅದನ್ನು 4ರಿಂದ 5 ಸಲ ಚೆನ್ನಾಗಿ ವಾಶ್ ಮಾಡ್ಕೊಂಡು ಇಟ್ಟು ನೆನೆ ಇಟ್ಬಿಟ್ರೆ ಚೆನ್ನಾಗಿರುತ್ತೆ. ಅದಾದಮೇಲೆ ನಾನು ಅಡುಗೆ ಮಾಡ್ಕೊಳ್ತಾ ಇದ್ದೀನಿ. ಆ ಗ್ಯಾಪಲ್ಲೇ ನನ್ನ ಮಗಳು ಕೂಡ ಓಡಿಸ್ಕೊಂಡು ಬಂದಿದ್ದಾಳೆ. ಹತ್ಕೊಂಡು ಬಂದಳು, ಮಮ್ಮಿ ನಾನು ಓಡಿಸ್ಕೊಂಡೆ ನೋಡು ಮಮ್ಮಿ ಅಂತ. ಇವತ್ತೇನೋ ಬೆಳಗಿಂದ ಓಡಿಸ್ಕೊತಾನೆ ಇದ್ದಾಳೆ, ಬೀಳ್ತಾನೆ ಇದ್ದಾಳೆ. ನಾನು ಅದನ್ನು ನಗಬೇಕು ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ನಾನು ಅವಳಿಗೆ ಅದನ್ನೇ ಹೇಳ್ತಾ ಇದ್ದೀನಿ, ಎಷ್ಟು ಸಲ ಬೀಳ್ತಾ ಇದೆಯಾ ಮಗಳೇ ಇವತ್ತು, ಎಷ್ಟು ಸಲ ಓಡಿಸ್ಕೊಂಡಿದ್ಯಾ, ಇದನ್ನು ಹಾಡಬೇಕಲ್ವ ಅಂತ ಸ್ವಲ್ಪ ಅವಳಿಗೆ ಹಾಗೇ ಹೇಳ್ಕೊಂಡು ಅವಳು ಮಾಡಿದ ಥರನೇ ಅಣಗಿಸ್ಕೊಂಡು ಇದು ಮಾಡ್ತಾ ಇದ್ದೆ. ಅಷ್ಟೊತ್ತಿಗೆ ಅವಳು ಕೂಡ ಸರಿಯಾಗಿ ಹೋಗ್ಬಿಟ್ಲು. ನೋಡಿ, ನಾವು ಅವ್ರ ಜೊತೆ ಸ್ವಲ್ಪ ಮಕ್ಕಳಾಗಿಬಿಟ್ರೆ ಅವರು ಸರಿ ಹೋಗ್ಬಿಡ್ತಾರೆ. ಅದನ್ನು ತುಂಬ ಉದ್ದ ಎಳ್ಕೊಂಡು ಹೋಗೋದಿಲ್ಲ. ಅದಾದಮೇಲೆ ನಾನಿವತ್ತು ಅಡುಗೆಗೆ ಮೂಲಂಗಿ ಗೊಜ್ಜು ಮಾಡೋಣ ಅಂತೇಳಿ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಅದು ಮತ್ತೆ ನಾನು ಮಾಡೋ ಅಷ್ಟೊತ್ತಿಗೆ ನನ್ನ ಮಗಳು ಮತ್ತೆ ಅಡುಗೆ ಮನೆಗೆ ಬಂದಳು. ಮಮ್ಮಿ ನಾನು ನಿನಗೆ ಹೆಲ್ಪ್ ಮಾಡಿಕೊಡ್ತೀನಿ ಮಮ್ಮಿ ಅಂತೇಳಂದು. ಸರಿ ಮಾಡಿಕೊಡಮ್ಮ, ಏನು ಮಾಡಿಕೊಡ್ತೀಯ ಅಂತ ಕೇಳಿದೆ. ಅದಕ್ಕೆ ಮಮ್ಮಿ ಪಾತ್ರೆ ತೊಳ್ಕೊಡ್ತೀನಿ, ಗ್ಯಾಸ್ ಕ್ಲೀನ್ ಮಾಡಿಕೊಡ್ತೀನಿ ಅಂತೆಲ್ಲ ಹೇಳ್ತಾ ಇದ್ಲು. ಸರಿ ಅಂದ್ಬಿಟ್ಟು ಅವಳೇ ಏನೋ ಮಾಡ್ಕೋತಾ ಇದ್ಲು, ನಾನು ಆ ಕಡೆ ಅಡುಗೆ ಮಾಡ್ಕೋತಾ ಇದ್ದೆ. ಆದಷ್ಟು ಮಕ್ಕಳಿಗೆ ನಮ್ಮ ಜೊತೆ ಕೆಲಸದಲ್ಲಿ ಇನ್ವಾಲ್ವ್ ಮಾಡ್ಕೊತಾ ಇದ್ದರೆ ಅವ್ರಿಗೂ ಮಮ್ಮಿಗೆ ಹೆಲ್ಪ್ ಮಾಡಿಕೊಡ್ಬೇಕು ಅಂತ ಗೊತ್ತಾಗುತ್ತಲ್ವ. ಹಾಗಾಗಿ ಇವಾಗಲಿಂದನೇ ನಮ್ಮ ಮಕ್ಳಿಗೆ ನಮ್ಮ ಜೊತೆ ಕೆಲಸದಲ್ಲಿ ಇನ್ವಾಲ್ವ್ ಮಾಡ್ಕೊತ ಹೋಗಬೇಕಾಗುತ್ತೆ. ಊಟ ಅದೆಲ್ಲ ಮುಗಿಸ್ಕೊಂಡು ಒಂದು ಮೂವಿ ನೋಡಿಕೊಂಡು ಇವತ್ತಿನ ವ್ಲಾಗ್ ಇಷ್ಟೇ ಫ್ರೆಂಡ್ಸ್. ಇಷ್ಟ ಆದರೆ ಸಪೋರ್ಟ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಬಾಯ್ ಬಾಯ್.